ಪಹಲ್ಗಾಮ್ನಲ್ಲಿ ಏನು ಹಿಂದೂಗಳ ಹತ್ಯಾಕಾಂಡ ನಡೀತು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮೋದಿ ಮಹತ್ವದ ಸಭೆಯನ್ನ ಕರೆದಿರೋದು. ಮೋದಿಯನ್ನ ಭೇಟಿ ಆಗ್ತಾರೆ ರಾಜನಾಥ್ ಸಿಂಗ್ ಅವರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿ ಆಗ್ತಾರೆ. ಇವತ್ತಿನ ಈ ಸಭೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಮೋದಿ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೆಯುತ್ತೆ. ಪಹಲ್ಗಾಮ್ನ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿಯ ಸೇನೆಯ ಸಿದ್ಧತೆ ಹೇಗಿದೆ, ಈಗ ಸದ್ಯಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಮುಂದೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ಸುದೀರ್ಘವಾದಂಥ ಚರ್ಚೆ ಈ ಸಭೆಯಲ್ಲಿ ಆಗುತ್ತೆ. ನಿನ್ನೆ ಅನಿಲ್ ಚೌಹಾಣ್ ಜೊತೆ ಸಭೆ ನಡೆಸಿದ್ರು ರಾಜನಾಥ್ ಸಿಂಗ್ ಅವರು. ರಾಜನಾಥ್ ಸಿಂಗ್ಗೆ ಮಾಹಿತಿ ಕೊಟ್ಟಿದ್ರು ಅನಿಲ್ ಚೌಹಾಣ್. ಉಗ್ರರ ದಾಳಿ ಹಾಗೂ ಸೇನೆಯ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಆಗಿರುವಂಥ ಅನಿಲ್ ಚೌಹಾಣ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತು, ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಉಗ್ರರನ್ನ ಸದೆಬಡಿಯುವಂಥ ಕಾರ್ಯಾಚರಣೆ ಆಗ್ತಾ ಇದೆ, ಮೆಗಾ ಆಪರೇಷನ್ ಹೇಗೆ ನಡೀತಾ ಇದೆ, ಮುಂದೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸದ್ಯಕ್ಕೀಗ ಪ್ರಧಾನಿ ಮೋದಿಯವರು ಕೆಲ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಬಟ್ ಇದೇ ನಿರ್ಧಾರಗಳಿಂದ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತಾ, ಉಗ್ರರ ದಾಳಿಗಳು ಸ್ಟಾಪ್ ಆಗುತ್ತಾ, ಅದನ್ನು ನೋಡಬೇಕಲ್ಲ. ಅದೇ ರೀತಿಯಾಗಿ ಈಗ ಪಹಲ್ಗಾಮ್ನಲ್ಲಿ ನಡೆದಿರುವಂಥ ದಾಳಿಯ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಇದ್ರ ಹಿಂದೆ ಯಾರಿದ್ರು, ಯಾರ ಕೈವಾಡ ಇತ್ತು, ಯಾವ ಸಂಘಟನೆ ಭಾಗಿಯಾಗಿತ್ತು ಅಂತ. TRF ಏನು ಒಪ್ಕೊಂಡಿತ್ತು, ನಾವೇ ಹೊಣೆ ಹೊತ್ಕೋತೀವಿ ಅಂತ. ಘಟನೆ ನಡೆದು 110 ಗಂಟೆಗಳ ಒಳಗಾಗಿ ಉಲ್ಟಾ ಹೊಡಿತು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಾಗಿ ಮುಂದಿನ ಕ್ರಮಗಳ ಬಗ್ಗೆ ಇವತ್ತು ಪ್ರಧಾನಿ ಮೋದಿಯವರು ಒಂದಷ್ಟು ಚರ್ಚೆ ಮಾಡ್ತಾರೆ. ಪ್ರಧಾನಿ ಮೋದಿಯವರನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ಈ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಅವರಿಂದ ಪಡ್ಕೊಂಡಿರುವಂಥ ಮಾಹಿತಿ, ಮತ್ತೆ ಈಗ ಸದ್ಯದ ಪಹಲ್ಗಾಮ್ನ ಪರಿಸ್ಥಿತಿ ಹೇಗಿದೆ, ಸೇನೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ, ಎಷ್ಟು ಉಗ್ರರ ಮನೆಗಳ ಪತ್ತೆ ಹಚ್ಚಲಾಗಿದೆ, ಧ್ವಂಸ ಮಾಡಲಾಗಿದೆ, ಮತ್ತು ಏನೇನು ಸುಳಿವು ಸಿಕ್ಕಿದೆ, NIA ಅಧಿಕಾರಿಗಳ ತನಿಖೆ ಎಲ್ಲಿಗೆ ಬಂದಿದೆ, ಅದೆಲ್ಲದರ ಸಂಪೂರ್ಣ ವಿವರವನ್ನು ಕೂಡ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ. ಮುಂದಿನ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ತಾರೆ, ಏನು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅದನ್ನು ನೋಡಬೇಕಿದೆ. ಎಲ್ಲದಕ್ಕೂ ಕೂಡ ಯುದ್ಧವೇ ಪರಿಹಾರ ಆಗೋದಿಲ್ಲ, ಹಾಗಂತ ಯುದ್ಧ ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅದನ್ನು ನೋಡಬೇಕಿದೆ.